Maroon 5. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬದಲಾವಣೆಯ ವಿಚಾರ 3 ವರ್ಷಕ್ಕೊಮ್ಮೆ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗತ್ತೆ. ಡಿಕೆ ಶಿವಕುಮಾರ್ ಅಧ್ಯಕ್ಷರಾಗಿ 5 ವರ್ಷ ಆಯಿತು. ಡಿಕೆಶಿ 3 ವರ್ಷ ಅಧಿಕಾರ ತರೋಕೆ ಕೆಲಸ ಮಾಡಿದ್ರು. ಆಮೇಲೆ ಅವರೇ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಎಷ್ಟು ವರ್ಷ ಅಂತ ಅಧ್ಯಕ್ಷರಾಗಿರಕ್ಕಾಗತ್ತೆ? 5 ವರ್ಷ ಆಗಿದೆ. ಅಧಿಕಾರ ಬಿಟ್ಟುಕೊಡಬಹುದು. ವಿಧಾನಸೌಧದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಆಯ್ತಲ್ಲ, 5 ವರ್ಷ ಆಯಿತು. 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯವ್ರ ಜೊತೆ ಇನ್ನಿತರ ಉಳಿದಿರ್ತಕ್ಕಂಥ ನಾಯಕರ ಸಹಕಾರದಿಂದ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಬಂದಾಗಲೇ 2 ವರ್ಷ ಆಯಿತು. ಬೇರೆಯವ್ರಿಗೇನೋ ಅವಕಾಶ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು. ಸರ್, ಅವ್ರ ಮೇಲೆ ಪದೇ ಪದೇ ಕೆಲವು ನಾಯಕರು ಮಾತಾಡ್ತಿದ್ರು, 2 ಹುದ್ದೆ 3 ಹುದ್ದೆ ಏನಕ್ಕೆ ಕೊಡಬೇಕು ಅಂತ. ಹಾಗಾಗಿ ಏನಾದರೂ ಬೇಸತ್ತಿದಾರ? ಎಷ್ಟು ವರ್ಷ ಅಂತ ಇರೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಇವತ್ತಲ್ಲ ನಾಳೆ ಬೇರೆಯವ್ರು ಆಗಬೇಕಲ್ಲ, ಅದಕ್ಕೆ ಅವರೇ ವಾಲಂಟಿಯರಾಗಿ ಆ ರೀತಿ ಹೇಳಿದ್ದಾರೆ. ಈಗ ಅವ್ರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು. 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯವ್ರ ಜೊತೆ ಇನ್ನಿತರ ಉಳಿದಿರ್ತಕ್ಕಂಥ ನಾಯಕರ ಸಹಕಾರದಿಂದ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಬಂದಾಗಲೇ 2 ವರ್ಷ ಆಯಿತು. ಬೇರೆಯವ್ರಿಗೇನೋ ಅವಕಾಶ ಮಾಡಿಕೊಡ್ಲಿ ಅಂತ ಉದ್ದೇಶದಿಂದ ಆ ರೀತಿ ಹೇಳಿರ್ಬೋದು. ಸರ್, ಅವ್ರ ಮೇಲೆ ಪದೇ ಪದೇ ಕೆಲವು ನಾಯಕರು ಮಾತಾಡ್ತಿದ್ರು, 2 ಹುದ್ದೆ 3 ಹುದ್ದೆ ಏನಕ್ಕೆ ಕೊಡಬೇಕು ಅಂತ. ಹಾಗಾಗಿ ಏನಾದರೂ ಬೇಸತ್ತಿದಾರ? ಎಷ್ಟು ವರ್ಷ ಅಂತ ಇರೋಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಇವತ್ತಲ್ಲ ನಾಳೆ ಬೇರೆಯವ್ರು ಆಗಬೇಕಲ್ಲ, ಅದಕ್ಕೆ ಅವರೇ ವಾಲಂಟಿಯರಾಗಿ ಆ ರೀತಿ ಹೇಳಿದ್ದಾರೆ. ಈಗ ಅವ್ರಾಗ 5 ವರ್ಷ ಆಯ್ತಲ್ಲ, 5 ವರ್ಷ ಆಯಿತು. 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ 3 ವರ್ಷಕ್ಕೆ ಮುಂಚೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಪಕ್ಷ ಸಂಘಟನೆ ಮಾಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯವ್ರ ಜೊತೆ